If you are a crazy cinephile, you should definitely hear this story. ಇವತ್ತಿನ ಕತೆ great American filmmaker Sidney Lumet ಅವರ ಬಗ್ಗೆ. Ladies and gentlemen, Sidney Lumet. Thank you. ಸುಮಾರು 5 ದಶಕಗಳ ಕಾಲ ಸಿನಿಮಾ ಎಕ್ಸ್ಪೀರಿಯನ್ಸ್ ಇದ್ದ ಸಿಡ್ನಿ ಲೂಮೆಟ್ ಅವರು 40ಕ್ಕೂ ಹೆಚ್ಚು ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಸೋಷಿಯಲ್ ಅಂಡ್ ಸೈಕಲಾಜಿಕಲ್ ಡ್ರಾಮಾಗಳಿಗೆ ಹೆಸರುವಾಸಿಯಾದಂತ ಇವರು 12 Angry Men, ಸರ್ಪಿಕೋ ಹಲವಾರು ಕ್ಲಾಸಿಕ್ ಫಿಲ್ಮ್ಸ್ ಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾಸ್ ಗಳಲ್ಲಿ ಕಾಂಪ್ಲೆಕ್ಸ್ ಥೀಮ್ಸ್ ಅಂಡ್ ಪವರ್ಫುಲ್ ಪರ್ಫಾರ್ಮೆನ್ಸ್ ಗಳೊಂದಿಗೆ ಇಂಪ್ಯಾಕ್ಟ್ಫುಲ್ ಸಿನಿಮಾಸ್ ಗಳನ್ನ ಕೊಡ್ತಾ ಬರ್ತಾರೆ. ಬಟ್ ಆಸ್ ಲೈಟ್ನಿಂಗ್ ಸ್ಟಾರ್ 1980s ಅಲ್ಲಿ ಅವರ ಕರಿಯರ್ ಅಲ್ಲಿ ತುಂಬಾ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಾರೆ. ಪರ್ಸಿಸ್ಟೆಂಟ್ ಆಗಿ ಸಿನಿಮಾ ಫೀಲ್ಡ್ ನಲ್ಲಿ ಸಕ್ಸಸ್ ಅನ್ನೇ ಕಾಣ್ತಾ ಬಂದಿಯವರಿಗೆ ಬಾಕ್ಸ್ ಆಫೀಸ್ ನಲ್ಲಿ ಸತತವಾಗಿ ಫ್ಲಾಪ್ಸ್ ಗಳು ಕಾಣಿಸ್ಕೊಳ್ಳುತ್ತೆ. ಬಟ್ ಹಿಸ್ ಲವ್ ಫಾರ್ ಸಿನಿಮಾ ನೆವರ್ ಸ್ಟಾಪ್. 20 ವರ್ಷ ಫ್ಲಾಪ್ಸ್ ಗಳನ್ನ ಕೊಡ್ತಾ ಬಂದ್ರು ಕಮ್ ಬ್ಯಾಕ್ ಕೊಡಬೇಕು ಅನ್ನೋ ಛಲ ಬಹಳ ದೃಢವಾಗಿತ್ತು. ಅದರಂತೆ ಲೇಟ್ 90s ಅಂಡ್ ಅರ್ಲಿ 2000s ನಲ್ಲಿ ಇವ್ರು ಮಾಡಿದಂತ ಸಿನಿಮಾ ಯಾವ್ದು ಸೋಲ್ ಕಾಣಲಿಲ್ಲ. ನೈಟ್ ಫಾಲ್ಸ್ ಆನ್ ಮ್ಯಾನ್ಹ್ಯಾಟನ್, ಕ್ರಿಟಿಕಲ್ ಕೇರ್, ಗ್ಲೋರಿಯಾ, ಫೈಂಡ್ ಮಿ ಗಿಲ್ಟಿ ನಂತಹ ಮೂವೀಸ್ ಅವರ ಮಾಸ್ಟ್ರಿನ ಶೋಕೇಸ್ ಮಾಡ್ತು. ಈ ಮೂವೀಸ್ ಎಲ್ಲ ಹೊಸ ಜನರೇಷನ್ ಆಫ್ ಫಿಲ್ಮ್ ಮೇಕರ್ಸ್ ಗಳಿಗೆ ಇನ್ಸ್ಪಿರೇಷನ್ ಆಯ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಸ್ಯಾಡ್ಲಿ ಸಿಡ್ನಿ ಲೂಮೆಟ್ ಅವರು 2011 ಅಲ್ಲಿ ಒಂದು ರಿಮಾರ್ಕಬಲ್ ಲೆಗಸಿನ ಕೊಟ್ಟು ನಿಧನರಾಗ್ತಾರೆ. ನಾವು ಸೋಲೋದು ಯಾವಾಗ ಗೊತ್ತಾ? 100 ಸತಿ ಬಿದ್ದಾಗಲ್ಲ, ವಾಪಸ್ ಎದ್ದೇಳಕ್ಕೆ ಹಿಂದೇಟಾಕ್ದಾಗ. ಫಾರ್ ಡೋಸಸ್ ಆಫ್ ಮೋಟಿವೇಶನ್ ಲೈಕ್ ದೀಸ್, ಫಾಲೋ ಶಿ ಟೇಲ್ಸ್.